ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕರೆಯನ್ನು ನೀಡಿದರು. ಸೊ ಇಂದಿನ ಅಸಲಿಗೇನು ಅಂತ ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ದೇಶದ ಜನತೆಗೆ ಕೆಲವು ಮಹತ್ವದ ಮನವಿಗಳನ್ನು ಮಾಡಿದ್ದಾರೆ. ಚಿನ್ನ ಖರೀದಿ ಮಾಡಬೇಡಿ, ವಾಹನ ಬಳಕೆಯನ್ನು ತಗ್ಗಿಸಿ, ವಿದೇಶಿ ಪ್ರವಾಸ ಬೇಡ ಎಂಬಂತಹ ಸಲಹೆಗಳ ಹಿಂದೆ ದೇಶದ ಆರ್ಥಿಕತೆಯನ್ನು ಸದೃಢಗೊಳಿಸುವ ದೊಡ್ಡ ಉದ್ದೇಶ ಅಡಗಿದೆ. ಸೊ ಈ ಕರೆಯ ನಿಜವಾದ ಕಾರಣ ಮತ್ತು ಅಂಕಿಅಂಶಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಕೆಲಸದ ಸ್ಥಳಕ್ಕೆ ಹೋಗುವ ಬದಲು ಸಾಧ್ಯವಾದಷ್ಟು ಮನೆಯಿಂದ ಕೆಲಸ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡುವುದಕ್ಕೆ ಆದ್ಯತೆ ನೀಡಿ, ಸ್ವಂತ ವಾಹನಗಳ ಬದಲಾಗಿ ಮೆಟ್ರೋ ಅಥವಾ ಸಾರ್ವಜನಿಕ ಸಾರಿಗೆಯನ್ನು ಬಳಸಿ. ಅನಿವಾರ್ಯವಾಗಿದ್ದರೆ ಕಾರ್ ಪೂಲಿಂಗ್ ಮಾಡಿ ಅಥವಾ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ. ಸೊ 1 ವರ್ಷದವರೆಗೆ ಮದುವೆ ಸಮಾರಂಭಗಳಿಗೆ ಚಿನ್ನ ಖರೀದಿಸನ್ನು ನಿಲ್ಲಿಸಿ ಮತ್ತು ವಿದೇಶಿ ಪ್ರವಾಸಗಳನ್ನು ಮುಂದೂಡಿ ಅಂತ ಹೇಳಿದ್ದಾರೆ. ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆಯನ್ನು 50% ಕಡಿಮೆ ಮಾಡಿ, ಸಾವಯವ ಪದ್ಧತಿಗೆ ಒತ್ತನ್ನು ನೀಡಿ, ಡೀಸೆಲ್ ಪಂಪನ್ನು ಬದಲು ಸೋಲಾರ್ ಪಂಪ್ ಬಳಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಿಗೊಳಿಸಿ ಹಾಗೂ ವಿದೇಶಿ ಬ್ರ್ಯಾಂಡ್ಗಳ ಬದಲಾಗಿ ಸ್ವದೇಶಿ ವಸ್ತುಗಳನ್ನೇ ಬಳಸಿ ಅಂತ ಹೇಳಿ ಕರೆಯನ್ನು ನೀಡಿದರು. ಸೊ ಭಾರತವು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳಿಗೆ ಅತಿ ಹೆಚ್ಚು ಹಣವನ್ನು ಪಾವತಿ ಮಾಡ್ತಾ ಇದೆ. ಇದರಿಂದ ದೇಶದ ವಿದೇಶಿ ವಿನಿಮಯ ಮೀಸಲು ನಿಧಿ ಕಡಿಮೆ ಆಗ್ತಾ ಇದೆ ಮತ್ತು ಕರೆಂಟ್ ಅಕೌಂಟ್ ಡೆಪಾಸಿಟ್ ಅಂದರೆ ಚಾಲ್ತಿ ಖಾತೆ ಕೊರತೆ ಗಣನೀಯವಾಗಿ ಹೆಚ್ಚುತ್ತಾ ಇದೆ. ಪ್ರಧಾನಿಯವರ ಈ ಎಲ್ಲ ಕರೆಗಳು ಭಾರತದ ಆಮದು ವೆಚ್ಚವನ್ನು ತಗ್ಗಿಸಿ ದೇಶದ ಆರ್ಥಿಕತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇನ್ನು ಮೋದಿಯವರು ಪಟ್ಟಿ ಮಾಡಿದ ಎಲ್ಲ ವಸ್ತುಗಳು ವಿದೇಶದಿಂದ ಆಮದು ಮಾಡುವಂಥ ವಸ್ತುಗಳೇ ಆಗಿವೆ. ಸೊ ಭಾರತದ ಒಟ್ಟು ಆಮದು ವೆಚ್ಚದಲ್ಲಿ ಕೇವಲ 4 ಪ್ರಮುಖ ವಸ್ತುಗಳ ಪಾಲು ಅತಿ ಹೆಚ್ಚಾಗಿದೆ. 2025-26ರ ಅಂದಾಜು ಪ್ರಕಾರ ಭಾರತದ ಆಮದು ವೆಚ್ಚದ ಸ್ಥಿತಿಗತಿ ಕೂಡ ಹೆಚ್ಚಾಗಿದೆ. ಇನ್ನು ಕಚ್ಚಾ ತೈಲಕ್ಕೆ ಭಾರತವು $134.7 ಬಿಲಿಯನ್ ವೆಚ್ಚ ಮಾಡ್ತಾ ಇದೆ. ಚೀನಾ ಬಿಟ್ಟರೆ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವ ದೇಶ ಭಾರತವಾಗಿದ್ದು, ಚಿನ್ನದ ಆಮದಿಗೆ $72 ಬಿಲಿಯನ್ ಖರ್ಚಾಗ್ತಾ ಇದೆ. ಇದು ದೇಶದ ಒಟ್ಟು ಆಮದು ವೆಚ್ಚ 9%. ಇನ್ನು ಅಡುಗೆ ಎಣ್ಣೆ ಆಮದಿಗೆ $19.5 ಬಿಲಿಯನ್, ರಸಗೊಬ್ಬರ ಆಮದಿಗೆ $14.5 ಬಿಲಿಯನ್. ಸೊ ಈ 4 ವಸ್ತುಗಳ ಆಮದಿಗೆ ಮಾತ್ರ ಭಾರತ ಒಟ್ಟು $840.7 ಬಿಲಿಯನ್ ಹಣವನ್ನು ವಿದೇಶಕ್ಕೆ ನೀಡ್ತಾ ಇದೆ. ಸೊ ಇದು ಭಾರತದ ಒಟ್ಟು ಆಮದು ವೆಚ್ಚ 31.1% ಎಂಬುದು ಗಮನಿಸಬೇಕಾದ ಅಂಶ. ಸೊ ಜನರು ಪ್ರಧಾನಿಯವರ ಈ ಕರೆಯನ್ನು ಅರ್ಧದಷ್ಟಾದರೂ ಪಾಲಿಸಿದರೆ ಭಾರತದ ಆಮದು ವೆಚ್ಚ 20% ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.